ಮೊದಲು ಅವು ಏನು ಮಾಲಾಧಾರಿಗಳು ತೀರ್ಕೊಂಡಾರಲ್ಲ ಅವ್ರಿಗೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಭಗವಂತನಲ್ಲಿ ಬೇಡಿಕೊಂಡು ಈ ಒಂದು ಇದು ಬಿಲ್ಡಿಂಗ್ ಇದೆಯಲ್ಲ ಇಲ್ಲಿ ವರ್ಷ ಈಗ ಒಂದು ಸುಮಾರು 16-17 ವರ್ಷ ಆಯ್ತು. ನಾವು 18 ವರ್ಷ ಆಯ್ತು ಮನೆ ಇರೋದು. ಸುಮಾರು 16-17 ವರ್ಷ ಆಯ್ತು. ಇವರು ಇಲ್ಲಿ ವರ್ಷ ಸನ್ನಿಧಿ ಮಾಡ್ತಿದ್ರು. ಸನ್ನಿಧಿ ಅಲ್ಲಿ ಮೇಲಿನ ಇದ್ರಾಗ ಮಾಡ್ತಿದ್ರು. ಆಮೇಲೆ ಅವ್ರಿಗೆ ಇದು ಏನು ಈ ಅಯ್ಯಪ್ಪ ಸ್ವಾಮಿ ವ್ರತ ಏನು ಬರ್ತೈತಲ್ಲ ಅವಾಗ ಮಾಡ್ತಿದ್ರು. ಅದಾದಮೇಲೆ ಇಲ್ಲೇ ಬರೀ ಅನೈತಿಕ ಚಟುವಟಿಕೆ ಅಂದರೆ ಸಣ್ಣ ವಯಸ್ಸಿದ ಮಕ್ಕಳೆಲ್ಲ ಅನೈತಿಕ ಚಟುವಟಿಕೆ ಅಂದರೆ ಸಣ್ಣ ವಯಸ್ಸಿದ ಮಕ್ಕಳು ಒಂದು ಬೀಡಿ ಸಿಗರೇಟ್ ಗುಟ್ಕಾ ಮತ್ತು ಎಣ್ಣೆ ಕುಡಿಯೋದು ಎಲ್ಲ ಮಾಡ್ತಿದ್ರು ಪಕ್ಕದಾಗ. ಮೇಲ್ಗಡೆ ಯಾರು ಹೋಗ್ತಿದ್ದಿಲ್ಲ. ಅಲ್ಲಿ ಏನು ಸ್ಟೆಪ್ ಇದ್ವು ಆ ಸ್ಟೆಪ್ಪಿಗೆ ಮಾಡ್ತಿದ್ರು. ಅವಾಗ ನಾ ಇಲ್ಲೆಲ್ಲ ಒಂದಿಷ್ಟು ಪ್ರಮುಖರನ್ನ ಕರೆದು ಹೇಳಿದೆ, ಇದು ಪಕ್ಕದ ಮನೆನ ನಮ್ಮದು. ಪ್ರಮುಖರನ್ನ ಕರೆದು ಹೇಳಿದೆ, ಇಲ್ಲ ನೋಡಿರಿ ಹಿಂಗೆಲ್ಲ ಮಾಡಾಕತ್ತಾರೆ, ಸ್ವಲ್ಪ ಹೇಳ್ರಿ ಅಂತೇಳಿ. ಅವ್ರಿಗೂ ಇದು ಆಗಲಿಲ್ಲ. ಮತ್ತು ಆಮೇಲೆ ವಿದ್ಯಾನಗರ ಪೊಲೀಸರಿಗೂ ಹೇಳಿದ್ವಿ. ಹೇಳಿದ್ಮೇಲೆ ಅವರು ಸ್ವಲ್ಪ ದಿವಸ ಬಂದು ಡೈಲಿ ಬರಾಕೆ ಇದು ಮಾಡೋಂಗಿಲ್ಲ. ಇಲ್ಲಿ ಹುಡುಗರು ಕೂಡ್ತಿದ್ರು. ಅವ್ರು ಹೆಂಗೆ ಕೂಡ್ತಿದ್ರು ಅಂದ್ರೆ ಹಾಗೆ ಮಾತಾಡ್ಕೊತ ಕುಂತಾರನ ಅಂದಿರ್ಬೇಕು, ಆ ಟೈಪ್ ಕೂಡೋರು. ಆಮೇಲೆ ಅವರೆಲ್ಲ ಬೀಡಿ ಸಿಗರೇಟ್ ಎಣ್ಣೆನೂ ಹೊಡಿತಿದ್ರು. ನನಗೆ ಸಂಶಯ ಬಂತು. ನಾನು ಯಾಕಿರಲಿ ಇಲ್ಲೇ ಕುಂತೀರಿ ಅಂತ ಕೇಳಿದಾಗ ಸಣ್ಣ ಸಣ್ಣ ಹುಡುಗರು, ಯಾಕಂದ್ರೆ ಸುಮಾರು 10-15 ವರ್ಷದ ಒಳಗಿನ ಹುಡುಗರು, ಇಲ್ಲ ಅಂಕಲ್ ಹಾಗೆ ಕುಂತೇವ್ರಿ ಮಾತಾಡೋಕ್ಕಂತ. ಒಂದು ದಿವಸ ನಾನು ಆ ಕಡೆದ ಹೋಗಿ ನೋಡಿದೆ. ಅಂದ್ರೆ ನನಗೆ ಕನ್ಫರ್ಮ್ ಆಗ್ಬೇಕಲ್ರಿ. ಆ ಕಡೆದ ಹೋಗಿ ನೋಡಿದ ಮೇಲೆ ಅಲ್ಲಿ ಅವರು ಗ್ಲಾಸ್ ಇಟ್ಕೊಂಡು ಸಿಗರೇಟ್ ಸೇದ್ಕೊತ ಮೊಬೈಲ್ ಒಳಗೆ ಏನೋ ನೋಡ್ಕೊತ ಕುಂತಿದ್ರು. ಅಶ್ಲೀಲ ಚಿತ್ರ ನೋಡ್ಕೊತ. ಅವಾಗ ನಾ ಬೈದೆ ಅವ್ರಿಗೆ. ಬೈದ ಮೇಲೆ ಎಲ್ಲರೂ ಓಡಿ ಹೋದ್ರು, ಯಾರೂ ನಿಲ್ಲಿಲ್ಲ. ಅವಾಗ ಮರುದಿವ್ಸ ಮತ್ತೆ ಇಲ್ಲಿ ಹಿರಿಯರನ್ನೆಲ್ಲ ಕರೆದು ನಾ ಮಾತಾಡಿದೆ, ಇಲ್ಲಪ್ಪ ಹಿಂಗೆ ಮಾಡಕತ್ಯಾರಿ, ಸ್ವಲ್ಪ ಅದನ್ನು ಬಿಲ್ಡಿಂಗ್ ತೆಗಿಸ್ಬಿಡ್ರಿ ಅಂತ. ಅಂದಮೇಲೆ ನಾವೇನು ಮಾಡೋಂಗಿಲ್ಲ ಹಂಗೆ ಹಿಂಗೆ ಅಂತ. ಆಯ್ತು ಬಿಡ್ರಿಪ್ಪ ಅಂತೇಳಿ ಆ ಸ್ಟೆಪ್ ನಾನು ತೆಗ್ಸಿದೆ. ಯಾಕಂದ್ರೆ ಆ ಸ್ಟೆಪ್ ಮೇಲೆ ಕುಂತ ಅವರು ಅನೈತಿಕ ಚಟುವಟಿಕೆ ಮಾಡ್ತಿದ್ರು. ಈಗಿನ ಯುವ ಪೀಳಿಗೆ ಹಾಳಾಕತ್ತೆ ಅಂದ್ರೆ ನನಗೆ ಸಹಿಸೋಕ್ಕಾಗೋದಿಲ್ಲ ರೀ. ಯಾಕಂದ್ರೆ ನಾವೊಬ್ಬ ಕುಸ್ತಿಪಟು ಅಂದ್ರೆ ನಾವು ಶರೀರ ಎಷ್ಟು ನಾವು ಕಾಕೊಂತೀವಲ್ಲ ಅಷ್ಟು ಮುಂದೆ ಇದು ಆಕೈತಿ. ಹುಡುಗರಿಗೆ ಬೆಳೀಲಿ ಅಂತ ನಂದೊಂದು ಆಸೆ. ಅವ್ರಿಗೆ ಹೇಳ್ತಿದ್ದೆ. ಅವರು ಅವತ್ತು ತೆಗೆದ ಮೇಲೆ ಅದನ್ನು ಯಾರೂ ಕೇಳಿದಾಗುತ್ತಲೇನ ಮತ್ತು ಮಾನ್ಯ ಮಹಾನಗರ ಪಾಲಿಕೆ ಸದಸ್ಯರು ರಾಜಣ್ಣ ಕುರ್ವಿ ಅವ್ರಿಗೆ ಹಿಂಗೆ ಅಣ್ಣಾರ ಅದನ್ನು ತೆಗೆಸ್ಬೇಕ್ರಿ ಅಂತ. ಹಂಗಾರೆ ಕಾರ್ಪೊರೇಷನ್ಗೆ ಒಂದು ಲೆಟ್ರ್ ಕೊಡಪ್ಪ, ಆಮೇಲೆ ನಾನು ಇದು ಮಾಡ್ತೇನೆ, ಫಾಲೋಅಪ್ ಮಾಡ್ತೇನೆ ಅಂದರು. ಆಯ್ತು ಅಂತೇಳಿ ಲೆಟ್ರ್ ಕೊಟ್ಟ ಮೇಲೆ ಅವರು ಅದನ್ನು ಫಾಲೋಅಪ್ ಮಾಡಿದರು. ಫಾಲೋಅಪ್ ಮಾಡಿ ಇದು ಇಲ್ಲೇ ಬಾಂಡೆ ಸಾಮಾನು ಅದಾವ್ರಿ ಒಳಗೆ. ಬಾಂಡೆ ಸಾಮಾನು ಇರೋದ್ರಿಂದ ನನಗೇನಂದ್ರೆ ಅವರು, ಇಲ್ಲ ಅಶೋಕ, ಅದು ಅಲ್ಲಿ ಸ್ವಲ್ಪ ಬಾಂಡೆ ಸಾಮಾನು ಅದಾವು, ಅದನ್ನು ಅಲ್ಲಿ ಒಂದು ಬೇರೆ ಕಡೆ ಒಂದು ಗೌರ್ಮೆಂಟ್ ಇದ್ರಾಗ ಅವ್ರಿಗೊಂದು ಇಲ್ಲಿ ಸಮುದಾಯ ಭವನ ಟೈಪ್ ಕಟ್ಟಿಸ್ಕೊಟ್ಟು ಅದನ್ನು ಡೆಮಾಲಿಷನ್ ಮಾಡಿಸ್ತೇನೆ ನಾನು. ಆಯ್ತು ಬಿಡ್ರಿ ಅಣ್ಣಾರ ಅಂತೇಳಿ. ಯಾಕಂದ್ರೆ ನಮ್ಮ ಆತ್ಮೀಯರವರು. ಹಿಂಗಾಗಿ ಆಯ್ತು ಬಿಡ್ರಿ ಅಣ್ಣಾರ ಅಂತೇಳಿ ನಾನು ಸುಮ್ಮನೆ ಅಲ್ಲ ಹಾಕಿದ್ದಿಲ್ಲ. ಹಿಂಗೆ ಹಾಕದೆ ಅಂತ ಯಾರೂ ಕಂಡಿದ್ದಿಲ್ಲ ರೀ ಸರ್, ದಯಮಾಡಿ. ಯಾಕಂದ್ರೆ ಅಣ್ಣಾರು ಈಗ ಒಂದು ತಿಂಗಳಿಂದನೂ ಮಾತಾಡಿದ್ದೆ ನಾನು, ಅಣ್ಣಾರ ಹಿಂಗೆ ಅಂತ. ಇಲ್ಲ ಅಶೋಕ, ಅದು ಆದ್ಬಿಟ್ಲೇನೆ ಮಾಡೋಣ ಅಂತಂದಿದ್ರೆ ಅದು ದುರ್ವಿಧಿ ಹಿಂಗೆಲ್ಲ ಮಾಡಿಸ್ಬಿಡ್ತಾರೆ. ಕಾರ್ಪೊರೇಷನ್ ಮಹಾನಗರ ಪಾಲಿಕೆ ಕಮಿಷನರ್ಗೆ ಲೆಟ್ರ್ ಕೊಟ್ಟಿದ್ದೆ. ಇಲ್ಲ ಹಿಂಗೆ ಇಲ್ಲಿ ನಮ್ಮ ಜಗದ ಪಕ್ಕಕ್ಕೆ ಹಿಂಗೆ ರೋಡ್ ಮೇಲೆ ಬಿಲ್ಡಿಂಗ್ ಐತಿ, ಅಂದ್ರೆ ಅನೈತಿಕ ಚಟುವಟಿಕೆ ನಡಿತಾವ ಅಂತೇಳಿ ಕೊಟ್ಟಿದ್ದೇವೆ ನಾನು. ನಡಿತಾವ, ಅದನ್ನು ತೆಗಿಸ್ಬಿಟ್ರೆ ಆಮೇಲೆ ಇಲ್ಲಿ ರಾತ್ರಿ 11-12 ಗಂಟೆ ಸುಮಾರು ಒಂದಿಷ್ಟು ಜನ ಇಲ್ಲಿ ಕುಡಿದು ಬಂದು ದಾನ್ಲೆ ಮಾಡೋದು ಮಾಡ್ತಿದ್ರು. ಅವ್ರನ್ನ ನಾವು ಪೊಲೀಸರಿಗೆ ಫೋನ್ ಹಚ್ಚಿ ನಾವು ಇದು ಮಾಡಿದಾಗ ನಮಗೆ ಅವರು ಹಿಂದೆ ಮಾರಲೇ ಬೈತಿದ್ರು. ಯಾಕಂದ್ರೆ ನಾವು ಜನಕ್ಕೆ ಒಳ್ಳೇದಲ್ಲ ಅಂತ ಬಯಸ್ತೀವಿ. ಅದನ್ನು ಇಲ್ಲಿ ಕೆಲವೊಂದಿಷ್ಟು ಜನ ಏನೋ ಅದನ್ನು ಬೇರೆ ತಿಳ್ಕೊತಾರೆ. ನಮ್ಗೆ ಅದರಿಂದ ನಮಗೇನು ಇದು ಇಲ್ಲರಿ, ನಮಗೆ ತೊಂದರೆನೂ ಇಲ್ಲ, ನಮಗೆ ಇದೂ ಇಲ್ಲ. ಆದ್ರೆ ನಾವು ಹೇಳೋದೇನಪ್ಪ, ಇಲ್ಲಿ ಯುವ ಪೀಳಿಗೆ ಹಾಳಾಗಬಾರ್ದು ಅನ್ನೋದಕ್ಕೆ ನಾವು ಅದನ್ನು ಹೇಳಿದ್ಬಿಟ್ರೆ ಬೇರೆ ನಮ್ಮದೇನು ದುರುದ್ದೇಶ ಏನೂ ಇಲ್ಲ. ಅವ್ರು ಇಲ್ಲ, ಅದನ್ನು ಹೇಳೋದಿಲ್ಲ ರೀ. ನಂದು ಶಾಪನ್ನಕ್ಕೆ ನನಗೆ ಅದರಿಂದ ಹುಡುಗರು ಇದು ಮಾಡ್ತಿದ್ರು ಅಷ್ಟೇ, ಬಿಟ್ಟರು ಅದು ಬಿಲ್ಡಿಂಗ್ಲಿಂದ ನನಗೇನು ಸಮಸ್ಯೆನೂ ಇಲ್ಲ ರೀ. ಅದು ರೋಡ್ನಾಗ ಐತೆ ಬಿಲ್ಡಿಂಗ್, ಒಳ್ಳೇದಾಗಲಿ ಅನ್ನೋದು ನಂದೊಂದು ಉದ್ದೇಶ. ಯಾಕಂದ್ರೆ ಇವತ್ತು ನೋಡಿರಿ, ಅದು ಈ 8 ಹುಡುಗರು ಆಗಿದ್ದು ನೋಡಿ ಖರೆ ನಮಗೆ ಎಷ್ಟು ನೋವು ಆಕತಿ. ಪಾಪ ಹಡದ ತಂದೆ ತಾಯಿಗಳಿಗೆ ಎಷ್ಟು ನೋವು ಆಗ್ಬಾರ್ದು. ನನಗೆ ಭಾಳ ಅಂದ್ರೆ ಭಾಳ ಇದು
ಯಾಕಂದ್ರೆ ಅಷ್ಟು ಎಲ್ಲ ವಯಸ್ಸಿಗೆ ಬಂದು ಹುಡುಗರು ಈಗಾದರೂ ಪಾಪ ಚಿಕ್ಕ ಮಗನ ಅದು ಸರಿನೂ ಇಲ್ಲ ಅಂತ ಹೇಳ್ತಿದ್ದಾರೆ. ಅದು ನೋಡಿರಿ ನಂದು ನಾನು ಅವಾಗ ಹಿರಿಯರನ್ನ ಕೂಡಿಸಿ ಹೇಳಿದೆ. ಆಮೇಲೆ ಎಲ್ಲ ಇದು ಮಾಡಿದ್ರು ಅದು ಇಲ್ಲಿ ಸ್ವಲ್ಪ ಕೆಲವೊಂದಿಷ್ಟು ಮಂದಿ ಅವ್ರದ್ದು ಜಗದಾಗ ಐತೆನ ಹಂಗನ ಹಿಂಗನ ಅಂದ್ರೆ ನೋಡಿರಿ ನಮ್ಗೆ ನಮ್ಮ ಒಬ್ಬರ ಸಂಬಂಧ ಈ ಸಾರ್ವಜನಿಕರಿಗೆ ನೋವು ಕೊಡೋಕೆ ನಮ್ಗೆ ಆಗೋದಿಲ್ಲ. ನಾವು ಅದನ್ನು ಮಾಡೋದು ಇಲ್ಲ. ಅವ್ರಿಗೆ ಏನು ಒಳ್ಳೇದು ಅನ್ನಿಸ್ತೈತೆ ಅದನ್ನು ಮಾಡೋಳ್ರಿ. ಯಾಕಂದ್ರೆ ನಮ್ದೇನಪ್ಪ ಇಲ್ಲಿ ಈ ಯುವ ಪೀಳಿಗೆ ಹಾಳಾಗಬಾರ್ದು ಅನ್ನೋದು ಒಂದೇ ನಮ್ಮ ಉದ್ದೇಶ ಇಷ್ಟ, ಬೇರೆ ಏನು.